ಶಾಸ್ತ್ರದಲ್ಲಿ ಹೇಳಿದಕ್ಕಂಥ ಮಾತು ಅಂದರೆ ಪರಮಾತ್ಮನ ಆಜ್ಞಾರೂಪವಾದದ್ದು. ಪರಮಾತ್ಮನಿಗೆ ಬೇಕಾದಷ್ಟು ಆಹಾರ ಪದಾರ್ಥಗಳು ಭಕ್ಷ್ಯಗಳು ಇರುವಾಗ ಈ ಮುದ್ಗಾಂದ ಮೇಲೆ ಯಾಕೆ ಪ್ರೀತಿ? ನಾಸ್ತಿಕನಾಗಿ ಅವನು ಇದೆಲ್ಲ ಏನಿಲ್ಲ ಬಿಡ್ರಿ ಅಂತ ಹೇಳ್ದ ಅಂದರೆ ಅಂಥ ಗತಿಯೆಲ್ಲ ನಾವು ನೋಡ್ತಾನೇ ಇದ್ದು ಕಣ್ಮುಂದೆ ನೋಡ್ತಾನೇ ಇದ್ದೇವೆ. ಎಷ್ಟೋ ಜನ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಒಂದು ವಾರ ಇರ್ರಿ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಆಮೇಲೆ ತೆಗಿರಿ. ಸೌತೆಕಾಯಲ್ಲಿ ಕೂಡ ಹುಳ ನಾವು ತೋರಿಸಿದ್ವಿ, ಗಿಡದಿಂದ ಕಿತ್ತು ಹಾಗೆ ಹುಳಿಗೆ ಹಾಕ್ಬಿಟ್ವಿ ಅಂದರೆ ಹುಳದ ಸಹಿತವಾಗಿ ಹುಳಿಯಾಗಿರುತ್ತೆ ಅಷ್ಟೆ. ಯಾಕೆ ಮದುವೆ ಯಾಕೆ ಮಾಡಬಾರ್ದು ಅಂತ ಕೆಲವರು ಪ್ರಶ್ನೆ. ಎಷ್ಟೋ ಜನ ಮಾಡಿದರು, ಎಷ್ಟೋ ಜನ ಶ್ರಾವಣ ಬಂದ ಕೂಡಲೇ ಶುರು ಮಾಡಿಬಿಡ್ತಾರೆ ಮದುವೆ ಮಾಡಲಿಕ್ಕೆ. 7 ಜನ್ಮ ಖಾಲಿ ಕೈ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವಜ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮಾರ್ಗಶೀರ ಮಾಸದಲ್ಲಿ ಹನುಮದ್ ವ್ರತ, ಧನುರ್ಮಾಸದ ಪೂಜೆ, ವ್ಯತಿಪಾತದ ಧನುರ್ಮಾಸ ಪೂಜೆ ಇತ್ಯಾದಿಗಳನ್ನು ನಾವು ಪರಂಪರೆಯಿಂದ ಆಚರಣೆ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಅಲ್ಲದೆ ಇದರ ಫಲಗಳೇನು ಇತ್ಯಾದಿಯಾಗಿ ತಿಳ್ಕೊಂಡು ನಾವು ಮಾಡಿದ್ವಿ ಅಂದರೆ ಆಗ ಅರ್ಥವತ್ತಾಗತ್ತೆ. ಸುಮ್ಮನೆ ಯಾಂತ್ರಿಕವಾಗಿ ನಾವು ಮಾಡ್ಕೊಂಡು ಹೋಗಬಾರದು. ಅದರ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ಮಾಡಬೇಕು, ಮಾಡಿದ್ರಿಂದ ಫಲ ಬರುತ್ತೆ ಎಂಬುದು ಅದರಲ್ಲಿ ಖಚಿತ, ಅದರಲ್ಲೇನು ಸಂದೇಹ ಇಲ್ಲ. ಆದರೂ ಕೂಡ ಏನು ಫಲ ಬರುತ್ತೆ, ನಮಗೆ ಬೇಕಾದ್ದು ಬರುತ್ತೋ ಅಥವಾ ಬೇರೆ ಯಾವುದೋ ಫಲ ಬರುತ್ತೋ ಇತ್ಯಾದಿಯಾಗಿ ನಾವು ತಿಳ್ಕೋಬೇಕಾಗಿದ್ದರೆ ಪುರಾಣಗಳಲ್ಲಿ ಹೇಳಿರತಕ್ಕಂಥ ಅಂಶವನ್ನು ನಾವು ಸರಿಯಾಗಿ ಗಮನ ಇಟ್ಟು ಕೇಳಬೇಕು. ಅದಕ್ಕೋಸ್ಕರವಾಗಿ ಧನುರ್ಮಾಸದ ಪೂಜೆ ಎಂಬತಕ್ಕಂಥದ್ದೇನಿದೆ ಅದನ್ನು ಯಾವ ರೀತಿ ಮಾಡಬೇಕು, ಮುದ್ಗಾನ್ನವನ್ನೇ ಯಾಕೆ ನಿವೇದನೆ ಮಾಡಬೇಕು, ಪರಮಾತ್ಮನಿಗೆ ಬೇಕಾದಷ್ಟು ಆಹಾರ ಪದಾರ್ಥಗಳು ಭಕ್ಷ್ಯಗಳು ಇರುವಾಗ ಈ ಮುದ್ಗಾಂದ ಮೇಲೆ ಯಾಕೆ ಪ್ರೀತಿ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೋಸ್ಕರವಾಗಿ ಅನೇಕ ಆಗ್ನೇಯ ಪುರಾಣ ಇದೆ. ಚಾತುರ್ಮಾಸ್ಯ ಎಂಬತಕ್ಕಂಥದ್ದು ವರಾಹ ಪುರಾಣದ ಹೇಳಿದ್ದಾರೆ, ಅಲ್ಲಿದೆ. ಜ್ಯೋತಿಷ್ ಭಾಸ್ಕರೀಯ ಎಂಬತಕ್ಕಂಥ ಒಂದು ಗ್ರಂಥದಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. ಹೀಗೆ ಅನೇಕ ಧರ್ಮಶಾಸ್ತ್ರಗಳು ಹೇಳಿರ್ತಕ್ಕಂಥ ಅಂಶವನ್ನು ಸಂಗ್ರಹ ಮಾಡಿ ಈ ರೀತಿ ನಾವು ತಿಳ್ಕೋಬೋದು ಅಂತ ನಾವು ಇಲ್ಲಿ ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ. ಮುಖ್ಯವಾಗಿ ನಾವು ಈ ಚಾತುರ್ಮಾಸ್ಯ ಏನಿದೆ ಅದು ನಮಗೆ 4 ತಿಂಗಳುಗಳು ನಾವು ಆಚರಣೆ ಮಾಡತಕ್ಕಂಥ ಕಾರ್ಯಕ್ರಮ. ಅದನ್ನು ಸಾಮಾನ್ಯವಾಗಿ ಗೊತ್ತಿದ್ದವರು ಎಲ್ಲರೂ ಕೂಡ ಅದನ್ನು ಮಾಡ್ತಾರೆ. ಆದರೆ ಒಂದು ವರ್ಷದಲ್ಲಿ, ಅದು ಸಂವತ್ಸರ ಅಂತ ಕರೀತಾರೆ, ಒಂದು ವರ್ಷದಲ್ಲಿ ನಮಗೆ 2 ಭಾಗಗಳನ್ನು ಮಾಡಿದ್ದಾರೆ. ಒಂದು ದಕ್ಷಿಣಾಯನ, ಇನ್ನೊಂದು ಉತ್ತರಾಯಣ ಅಂತ 2 ಭಾಗ ಮಾಡಿದ್ದಾರೆ. ವಸ್ತುತಃ ಉತ್ತರಾಯಣ ಅಂದರೆ ದೇವತೆಗಳಿಗೆ ಹಗಲು, ದಕ್ಷಿಣಾಯನ ಎಂಬತಕ್ಕಂಥದ್ದು ದೇವತೆಗಳಿಗೆ ರಾತ್ರಿ. ಧನುರ್ಮಾಸ ಅಂತ ಏನು ನಾವು ಹೇಳ್ತಾ ಇದ್ದೇವೆ ಅದು ಅಹೋರಾತ್ರಿ, ಹಗಲು ರಾತ್ರಿ 2 ಕೂಡ ಅಂತ ಅದನ್ನು ಕರೆದಿದ್ದಾರೆ. ದಕ್ಷಿಣಾಯನ ದೇವತೆ ಏನಿದ್ದಾಳೆ, ಒಂದೊಂದು ದೇವತೆ ಒಂದೊಂದು ಕಾಲಕ್ಕೂ ಕೂಡ ಒಬ್ಬೊಬ್ಬ ದೇವತೆಗಳು ಪರಮಾತ್ಮನಿಂದ ಆಜ್ಞಪ್ತರಾಗಿ ತಮ್ಮ ತಮ್ಮ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸಾರಿ ವಿಷ್ಣುವಿನ ಹತ್ರ ಆ ದಕ್ಷಿಣಾಯನ ದೇವತೆ ಬಂದು ಹೀಗೆ ಹೇಳಿ ತನ್ನ ದುಃಖವನ್ನು ತೋಡ್ಕೊತಾಳೆ. ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಏನು ಲಾಭ ಏನಂದು, ಈ ದಕ್ಷಿಣಾಯನದಲ್ಲಿ ಎಲ್ಲ ನೀನು ಕೂಡ ಮಲ್ಕೊಂಬಿಡ್ತೀನೇನು, ಯಾವ ಕಾರ್ಯಕ್ರಮ ಮಾಡಬಾರ್ದಂತೆ, ಮದುವೆ ಇಲ್ಲ, ಉಪನಯನ ಇಲ್ಲ, ಗೃಹ ಪ್ರವೇಶಗಳಿಲ್ಲ, ಯಾವ ಹೋಮಗಳಿಲ್ಲ, ವಿಶೇಷವಾದ ತೀರ್ಥಯಾತ್ರ ಕ್ಷೇತ್ರ ಹೋಗೋಂಗಿಲ್ಲ, ಮತ್ತು ಇಂಥದ್ದು ಏನೂ ಇಲ್ಲದೆ ನಾನು ಇದ್ದು ಏನು ಪ್ರಯೋಜನ, ಯಾಕೆ ನಾನು ದೇಹತ್ಯಾಗ ಮಾಡ್ತೇನೆ ಎಂಬುದಾಗಿ ತನ್ನ ದುಃಖವನ್ನು ಅವಳು ಪರಮಾತ್ಮನ ಮುಂದೆ ತೋಡ್ಕೊತಾಳಂತೆ. ಭಗವಂತ ಪರಮ ಕಾರುಣಿಕ, ಅವನು ಹೇಳ್ತಾನೆ, ಯಾಕಂದರೆ ಅಷ್ಟ್ಯಾಕೆ ನೀನು ಬೇಜಾರು ಮಾಡ್ಕೊತೆ, ನಿನ್ನ ಈ ದಕ್ಷಿಣಾಯನ ಕಾಲದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲ, ಆದ್ದರಿಂದ ನನಗೆ ಯಾವ ಗೌರವವೂ ಇಲ್ಲ ಅಂತಾನೆ ದುಃಖ ನಿನಗೆ. ಆದರೆ ಆ 3 ಯಾಮಗಳು ಅಂತಿದೆ. 3 ಯಾಮ ಅಂತ ಹೇಳಿದ್ರೆ ಅದು 6 ತಿಂಗಳಿಗೆ 3 ಯಾಮ, 2 ತಿಂಗಳಿಗೆ ಒಂದೊಂದು ಯಾಮ ಅಂತ ಕರೆದಿದ್ದಾರೆ.
ಇಲ್ಲಿ ಯಾಮ ಅಂದರೆ ತಿಂಗಳಿಗೆ 2 ತಿಂಗಳು, 6 ತಿಂಗಳು ಅಂದರೆ 3 ಯಾಮ ಆಯಿತು. ಅದರಲ್ಲಿ ಮೊದಲ 4 ಯಾಮ ಇದಲ್ಲ, 4 ಅಂದರೆ 4 ತಿಂಗಳೇನಿದೆ ಅದು 2 ಯಾಮಗಳು ನನಗೆ ಅತ್ಯಂತ ಪ್ರೀತಿಪಾತ್ರವಾದ ಯಾಮಗಳು ನೋಡು. ಆ ಯಾಮದಲ್ಲಿ ಚಾತುರ್ಮಾಸ್ಯ ಅಂತ ಮಾಡ್ತಾರೆ. 4 ತಿಂಗಳ ಕಾಲ ಯಾವ್ಯಾವ ವಸ್ತುಗಳನ್ನು ನಾವು ಸ್ವೀಕಾರ ಮಾಡಬೇಕು, ಯಾವ್ಯಾವ ವಸ್ತು ನಾವು ಅದನ್ನು ಬಿಡಬೇಕು, ಯಾಕೆ ಬಿಡಬೇಕು ಇತ್ಯಾದಿಗಳನ್ನು ಶಾಸ್ತ್ರಗಳಲ್ಲಿ ಋಷಿಗಳು ತಮ್ಮ ದಿವ್ಯದೃಷ್ಟಿಯಿಂದ ನೋಡಿ ಮನುಷ್ಯನಾದವನಿಗೆ ಯಾವುದನ್ನು ಈ ಕಾಲದಲ್ಲಿ ಸ್ವೀಕಾರ ಮಾಡಿದರೆ ಅವನಿಗೆ ಆರೋಗ್ಯಕರ ಹಿತ, ಯಾವುದನ್ನು ಸ್ವೀಕಾರ ಮಾಡಬಾರದು, ಮಾಡಿದರೆ ತೊಂದರೆ ಏನು ಇತ್ಯಾದಿಗಳು ಜ್ಞಾನದೃಷ್ಟಿಯಿಂದ ಅವರು ನೋಡಿದ್ದಾರೆ. ನಾವು ಯಾವತ್ತೂ ಕೂಡ ನಮಗೆ ನೋಡಲಿಕ್ಕೆ ಆಗಲಿಲ್ಲ ಅಂದರೆ ದೊಡ್ಡವರು ಏನು ಹೇಳಿದ್ದಾರೋ ಆ ಮಾರ್ಗವನ್ನು ಅನುಸರಿಸ್ಕೊಂಡು ಹೋಗಬೇಕಷ್ಟೆ. ಆದ್ದರಿಂದ ಮಹಾಜನೋ ಏನಗತಃ ಸಪಂತಹ, ಮಹಾನುಭಾವರು ಯಾವ ಮಾರ್ಗದಲ್ಲಿ ಹೋಗಿರ್ತಾರೆ ಅದೇ ನಿಜವಾದ ಮಾರ್ಗ. ನಮ್ಮ ತಂದೆ ಅವರ ತಂದೆ ಯಾವ ಮಾರ್ಗದಲ್ಲಿ ಹೋಗಿದ್ದಾರೆ ಆ ಮಾರ್ಗದಲ್ಲಿ ಹೋದರೆ ಅವನು ಖಂಡಿತ ಅವನ ನಾಶ ಆಗೋದಿಲ್ಲ. ನಾಸ್ತಿಕನಾಗಿ ಅವನು ಇದೆಲ್ಲ ಏನಿಲ್ಲ ಬಿಡ್ರಿ ಅಂತ ಹೇಳ್ದ ಅಂದರೆ ಅಂಥ ಗತಿಯೆಲ್ಲ ನಾವು ನೋಡ್ತಾನೇ ಇದ್ದು ಕಣ್ಮುಂದೆ ನೋಡ್ತಾನೇ ಇದ್ದೇವೆ, ಆ ಗತಿ ಅವರಿಗೆ ಹೊಂದುತ್ತಾರೆ. ಇನ್ನೊಂದು ಯಾಮ ಇದಲ್ಲ, 2 ತಿಂಗಳು, ಅದರಲ್ಲಿ ಅದು ನನಗೆ ಕಡೇ ಯಾಮ ಏನಿದೆ ಅಂದರೆ ಯಾವುದು ಧನುರ್ಮಾಸ. ಆ ಧನುರ್ಮಾಸದಲ್ಲಿಯೂ ಕೂಡ ಅರುಣೋದಯ ಕಾಲ ಅಂತಿದೆ, ಅಂದರೆ ಉಷಕ್ಕಾಲ. ಅಂದರೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಇದು ನನಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು. ಇದರಲ್ಲಿ ಈ 4 ತಿಂಗಳುಗಳಲ್ಲಿ ಏನೇನು ಮಾಡಬಹುದು ಕರ್ಮಗಳೆಲ್ಲ ಶಾಸ್ತ್ರದಲ್ಲಿ ಹೇಳಿದಕ್ಕಂಥದ್ದು. ಮೊದಲನೇ ತಿಂಗಳಲ್ಲಿ ಏನೇನು ಶಾಖ ವಸ್ತುಗಳಿದೆ, ತರಕಾರಿಗಳು ಅಂತ ಹೇಳ್ತಾ ಇದ್ದೇವೆ, ಅದೆಲ್ಲವನ್ನೂ ಬಿಡೋದು. ಅದನ್ನು ಬಿಟ್ವಿ. ಅದನ್ನು ಯಾಕೆ ಅಂದರೆ ಆ ಕಾಲದಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಮಳೆ ಎಂಬತಕ್ಕಂಥದ್ದು ಬಂದಿದ್ದರಿಂದ ಎಲ್ಲ ಹಿಂದಿನ ಇದರಲ್ಲಿ ಮೊಟ್ಟೆಗಳಿಟ್ಟಿರುತ್ತೆ. ಮೊಟ್ಟೆ ಇಟ್ಟಾಗ ಮಳೆ ಹನಿ ಬಿದ್ದು ಕೂಡಲೇ ಅದೆಲ್ಲ ಹುಳುಗಳಾಗಿ ಬರುತ್ತೆ. ಹುಳುಗಳ ಸಹಿತವಾಗಿ ನಾವು ತಿಂದ್ವಿ ಅಂತ ನಮ್ಮ ಹೊಟ್ಟೆಯಲ್ಲಿ ಈಗಲೇ ಬೇಕಾದಷ್ಟು ಕ್ರಿಮಿಕೀಟಗಳು ಇರೋದರಿಂದ ಅನೇಕ ರೋಗಗಳನ್ನು ಅನುಭವಿಸ್ತಾ ಇದ್ದೇವೆ. ಪುನಃ ಈ ರೋಗಗಳು ಅವರು ಅನುಭವಿಸೋದು ಬೇಡ. ಆದ್ದರಿಂದ ಆ ವಸ್ತುನ ತಿನ್ನೋದೇ ಬೇಡ. 1 ತಿಂಗಳು 10 ವಿಧವಾದ ಶಾಖೆಗಳನ್ನು ಬಿಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. 10 ವಿಧವಾದ ಶಾಖೆಗಳು ನಾವು ಬಿಡ್ತೇವೆ. ಆದ್ದರಿಂದ ಯಾವ ತರಕಾರಿಗಳನ್ನು ತೊಗೊಳ್ಳೋದಿಲ್ಲ. ಎಷ್ಟೋ ಜನ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, 1 ವಾರ ಇರಲಿ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಆಮೇಲೆ ತೆಗೀರಿ. ಸೌತೆಕಾಯಲ್ಲಿ ಕೂಡ ಹುಳ ನಾನು ತೋರಿಸಿದ್ದೀನಿ, ನಮ್ಮ ಶಿಷ್ಯರಿಗೆಲ್ಲ ತೋರಿಸಿದೆ. ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ಹುಳ ಇರುತ್ತೆ. ಆ ಕಾಲದಲ್ಲೇನೆ ಯಾವುದು ಕರಿಬೇವಿದಲ್ಲ, ಆ ಎಲೆಯನ್ನು ತಿನ್ನಲಿಕ್ಕೋಸ್ಕರವಾಗಿ ಹುಳುಗಳು ಬರುತ್ತೆ. ಯಾವಾಗಲೂ ಇರುತ್ತೆ, ಆಗ ಜಾಸ್ತಿ ಇರುತ್ತೆ. ಅದು ನಾವೆಲ್ಲ ಗಿಡದಿಂದ ಕಿತ್ತು ಹಾಗೆ ಹುಳಿಗೆ ಹಾಕಿಬಿಟ್ವಿ ಅಂದರೆ ಹುಳದ ಸಹಿತವಾಗಿ ಹುಳಿಯಾಗಿರುತ್ತೆ ಅಷ್ಟೆ. ಅದಕ್ಕೋಸ್ಕರವಾಗಿ ಇದೆಲ್ಲ ರೋಗಗಳಿಗೆ ನಮಗೆ ಕಾರಣವಾಗುತ್ತೆ. ಅದಕ್ಕೋಸ್ಕರ ಇದು ಯಾವುದು ತಿನ್ನಬಾರ್ದು ಅಂತ ಮಾಡಿದ್ದಾರೆ. ಹಾಗಾದ್ರೆ ಅದನ್ನು ಬಿಟ್ಟು ಬೇರೆ ಎಲ್ಲ ತೊಗೊಂಡ್ವಿ. 2ನೇ ತಿಂಗಳು ಬಂತು. ಮೊಸರು ಸ್ವೀಕಾರ ಮಾಡಬಾರ್ದು, ಗಟ್ಟಿ ಮೊಸರು ಸ್ವೀಕಾರ ಮಾಡಲಿಕ್ಕಿಲ್ಲ. ಯಾಕೆ, ಒಂದು ರಾತ್ರಿ ಏನಾದರೂ ಅವನು ಮೊಸರನ್ನು ಸ್ವೀಕಾರ ಮಾಡ್ದ ಅಂದರೆ 1 ತಿಂಗಳು ಆ ಮೊಸರು ಜೀರ್ಣ ಆಗೋದಿಲ್ಲ ಅಂತ ನಮಗೆ ಅಜೀರ್ಣ ರೋಗ. ಯಾವತ್ತೂ ಕೂಡ ಅಜೀರ್ಣದಿಂದಲೇ ಎಲ್ಲ ರೋಗ ಬರೋದು. ಅಜೀರ್ಣ ಪ್ರಭವಾಹ ರೋಗಾಹ ಅಂತ ಹೇಳ್ತಾರೆ. ನಮಗೆಲ್ಲ ರೋಗ ಬರೋದು ಅಜೀರ್ಣ ಆದರೆ ಬರೋದು. ಜೀರ್ಣ ಆಗಿಬಿಟ್ರೆ ಯಾವ ರೋಗವೂ ಬರೋಲ್ಲ. ಜೀರ್ಣ ಆಗಬೇಕಾಗಿದ್ದು ವ್ಯಾಯಾಮ ಅದೆಲ್ಲ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ರಾತ್ರಿಯಂಗೂ ಸ್ವೀಕಾರ ಮಾಡಲೇಬಾರದು. ಆದರೆ ಚಾತುರ್ಮಾಸ್ಯ ಕಾಲದಲ್ಲಿ ದಧಿವ್ರತ ಏನಿದೆ ಆ ಕಾಲದಲ್ಲಿ ಮೊಸರು ತಿಂದ ಅಂದರೆ ಅವನಿಗೆ ರೋಗ ಬರೋದಲ್ಲದೆ ಆ ಮೊಸರಲ್ಲಿ ಕೂಡ ಉಗ್ರವಾದ ಕ್ರಿಮಿಗಳು ಇರುತ್ತೆ. ಅದಕ್ಕೋಸ್ಕರ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಏನು ಮೊಸರು ಬೇಡವಾ ಅಂದರೆ ಬೇಕು. ಮೊಸರನ್ನೇ ಹಾಕ್ಕೋಬಾರ್ದಷ್ಟೇ. ಮೊಸರು 1 ಲೋಟ ಮೊಸರಿದ್ದರೆ 3 ಲೋಟ ನೀರು ಹಾಕಿ ಅದಕ್ಕೆ ಉಪ್ಪು ಮತ್ತು ಶುಂಠಿ ಹಾಕಿ ಅದನ್ನು ಮಜ್ಜಿಗೆ ಮಾಡಿ ಸ್ವೀಕಾರ ಮಾಡ್ಬೋದು. ಮಜ್ಜಿಗೆ ಎಂಬತಕ್ಕಂಥದ್ದು ಜೀರ್ಣಕಾರಿ, ನಮ್ಮ ಶಾಸ್ತ್ರದಲ್ಲಿ ಹೇಳಿದಂತೆ. ಅದಕ್ಕೋಸ್ಕರವಾಗಿ ಅದನ್ನು ನಾವು ತೊಗೊಂಡ್ವಿ. 3ನೇ ತಿಂಗಳೇ ಆಯಿತು, ಹಾಲು ಬಂತು. ಹಾಲನ್ನು ನಾವು ಸ್ವೀಕಾರ ಮಾಡೋಗಿಲ್ಲ. ಕಡೆಯ ವ್ರತದಲ್ಲಿ ದ್ವಿದಳ ಧಾನ್ಯಗಳು, ಅದಕ್ಕೆ ಬೇಳೆಗಳು ಯಾವುದೂ ನಮ್ಗೆ ಬರೋದಿಲ್ಲ. ಹೀಗೆ ಒಂದೊಂದು ವಸ್ತುಗಳೆಲ್ಲ ಬಿಟ್ವಿ. ಹಾಗೆ ಒಂದು ವಸ್ತು ಬಿಟ್ವಿ, ಇನ್ನೊಂದು ವಸ್ತು ತೊಗೊಂಡ್ವಿ. ಇದರಿಂದೇನಾಯಿತು, ಪರಮಾತ್ಮ ಅತ್ಯಂತ ಪ್ರೀತಿಪಾತ್ರ ಮಾಡ್ತಾನೆ. ಯಾಕೆ ಅಂದರೆ ನಾವು ಹೇಳಿರ್ತಕ್ಕಂಥ ಮಾತೇನಿದೆ ಅದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಮಾತು ಅಂದರೆ ಪರಮಾತ್ಮನ ಆಜ್ಞಾ ರೂಪವಾದದ್ದು. ಶ್ರುತಿ ಸ್ಮೃತಿ ಹರೇಹ ಆಜ್ಞೆ. ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಏನು ಹೇಳಿದ್ದಾರೆ ಅದೆಲ್ಲೂ ಕೂಡ ಪರಮಾತ್ಮನ ಆಜ್ಞೆ ಅಂತ ತಿಳ್ಕೋಬೇಕು. ಯೋ ಉಲ್ಲಂಘ್ಯ ಬರ್ತದೆ, ಅದನ್ನು ಮೀರಿ ಯಾರು ನಡೀತಾನೋ ಮಮದ್ರೋಹಿ ನ ಸಂಶಯ, ಅವ ನನಗೆ ದ್ರೋಹ ಮಾಡಿದಂತೆ ಎಂಬುದಾಗಿ ಪರಮಾತ್ಮ ವರಾಹ ಪುರಾಣದಲ್ಲಿ ಹೇಳ್ಕೊಂಡಿದ್ದಾನೆ. ಆದ್ದರಿಂದ ನಾವು ಅವರು ಹೇಳಿದ್ದೇನೆಲ್ಲ ಮಾಡ್ಕೊಂಡು ಹೋಗಬೇಕು, ನಮಗೆ ಕ್ಷೇಮ ಆಗುತ್ತೆ ಅಷ್ಟೇ.
ಅದು ಯಾಕೆ ಹಿಂಗೆ ಮಾಡಬೇಕು, ಇದ್ಯಾಕೆ, ಈ ತರ್ಕ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಆದರೆ ಯಾವುದನ್ನು ತಿಳ್ಕೋಬೇಕು ಸರಿಯಾಗಿ. ಆದರೆ ಇದ್ಯಾಕೆ ಮಾಡಬೇಕು, ಮಾಡಲಿದ್ರೇನು, ಹೀಗೆಲ್ಲ ವಾಕ್ಯಾರ್ಥ ಮಾಡಲಿಕ್ಕೆಲ್ಲ ಹೋಗಬಾರ್ದು. ಪರಮಾತ್ಮ ಹೇಳಿದ್ದಾನೆ, ನಮ್ಮವರೆಲ್ಲ ಮಾಡ್ಕೊಂಬಂದಿದ್ದಾರೆ, ನಾವು ಮಾಡ್ಕೊಂಬರ್ತಾಯಿದ್ದೀವಿ ಅಷ್ಟೇ. ಹೀಗೆ ಇದು ಚಾತುರ್ಮಾಸ್ಯದ್ದು. ಹಾಗಾದರೆ ಆಯಿತು, ಈ 4 ತಿಂಗಳು ಚಾತುರ್ಮಾಸ್ಯ ಯಾರು ಮಾಡ್ತಾ ಅಂಥವನಿಗೆ ಪರಮಾತ್ಮ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ. ಯಾವತ್ತೂ ಕೂಡ ನಾವು ತಿನ್ನೋದಕ್ಕಿಂತಲೂ ಕೂಡ ಆ ತ್ಯಾಗ ಮಾಡಿದಾಗ ಅದಕ್ಕೆ ಪ್ರೀತಿ ಜಾಸ್ತಿ. ಯಾರಾದರೂ ಒಬ್ಬ ವ್ಯಕ್ತಿ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿರ್ತಾನೆ, ಆದರೆ ಅವನು 5 ಗಂಟೆ ಸಾಯಂಕಾಲ ಬರ್ತಾ ಅಂತ ತಿಳ್ಕೊಳ್ಳೋಣ. ನಾವು 5 ಗಂಟೆವರೆಗೂ ನಾವು ಉಪವಾಸ ಇದ್ವಿ ಅಂದರೆ ಏನಂತಾರೆ, ಊಟ ಬಿಟ್ಟೇ ಇದ್ನಲ್ಲ ಅವನು ಅಂತ ಹೇಳ್ಬಿಟ್ಟು ಸಂತೋಷ ಪಡ್ತಾರೆ. ಹಾಗೆ ಪರಮಾತ್ಮನೂ ಕೂಡ ಏಕಾದಶಿ ದಿವಸ ಆಗಿರ್ಬೋದು, ಚಾತುರ್ಮಾಸ್ಯ ಆಗಿರ್ಬೋದು, ಈ ದಿವಸಗಳಲ್ಲಿ ನಾವು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಆಹಾರ ಪದಾರ್ಥಗಳೆಲ್ಲವನ್ನು ತ್ಯಾಗ ಮಾಡಿ ಪರಮಾತ್ಮನ ಪ್ರೀತಿಗಾಗಿ ನಾವು ಪಾರಾಯಣಾದಿಗಳನ್ನು ಸ್ತೋತ್ರಗಳನ್ನು ಮಾಡ್ತಾಯಿದ್ವಿ ಅಂದರೆ ಪರಮಾತ್ಮ ಖಂಡಿತ ಒಲಿತಾನೆ. ಇದು ನಮ್ಮ ಅನುಭವದಲ್ಲಿ ಇರತಕ್ಕಂಥ ವಿಚಾರವೇ ಇದೆ. ಇದನ್ನು ನಾವು ಚಾತುರ್ಮಾಸ ಕಾಲದಲ್ಲಿ ಮಾಡ್ತೇವೆ. ಇದು ಚಾತುರ್ಮಾಸ ಕಾಲದಲ್ಲಿ ಪರಮಾತ್ಮ ಮಲಗಿದ್ದರಿಂದ ಉಪನಯನ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಮೊಟ್ಟ ಮೊದಲು ತೀರ್ಥಕ್ಷೇತ್ರ ಯಾತ್ರೆ ಆಗಿ ಇದೆಲ್ಲ ನಿಷಿದ್ಧ. ಅದಕ್ಕೆ ಅವಳು ಹೇಳಿದೆ, ಎಲ್ಲ ನಿಷಿದ್ಧ ಮಾಡಿಬಿಟ್ರೆ ನಾನು ಬದುಕಿರೋದು ಹೇಗೆ ಅಂತ ಕೇಳಿದ್ದು. ನೋಡಿ, ಅದಕ್ಕಿಂತ ಚೆನ್ನಾಗಿರತಕ್ಕಂಥ ಇಷ್ಟ ಕೊಟ್ಟ. ಯಾಕೆ ಮದುವೆ ಯಾಕೆ ಮಾಡಬಾರ್ದು ಅಂತ ಕೆಲವರು ಪ್ರಶ್ನೆ. ಎಷ್ಟೋ ಜನ ಮಾಡಿದರು, ಎಷ್ಟೋ ಜನ ಶ್ರಾವಣ ಬಂದ ಕೂಡಲೇ ಶುರು ಮಾಡಿಬಿಡ್ತಾರೆ ಮದುವೆ ಮಾಡಲಿಕ್ಕೆ. ಭಾದ್ರಪದವನ್ನು ಮುಗಿಸಲ್ಲ, ಆಗಲೂ ಮದುವೆ ಮಾಡ್ತಾ ಇರ್ತಾರೆ. ಯಾವತ್ತೂ ಕೂಡ ಕಲ್ಯಾಣ ದೃಷ್ಟಿಹೀನಾನಾಂ ವಧೂವರಯೋಹ ಕುತಃಸುಖಂ ಅಂತಾರೆ. ನೀವು ಮದುವೆ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ, ಪರಮಾತ್ಮ ಕಣ್ಣು ಮುಚ್ಕೊಂಡಿದ್ದ, ಅವನೇ ನಿದ್ದೇನು ಮಾಡಿಲ್ಲ, ಕಣ್ಣು ಮುಚ್ಕೊಂಡಿದ್ದಾನೆ. ಅವನ ಕಲ್ಯಾಣ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದರೆ, ಆಗ ಕಲ್ಯಾಣ ದೃಷ್ಟಿ ಬಿದ್ದರೆ ನಮಗೆ ಮಂಗಳ. ಪರಮಾತ್ಮ ಕಣ್ಣು ಮುಚ್ಕೊಂಡಿದ್ದಾನೆ ಅಂದರೆ, ನೀವು ಮದುವೆ ಮಾಡಿಕೊಂಡ್ರಿ ಅಂದರೆ ಏನು ಅರ್ಥ ಬಂತು? ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಯಾರಾದರೂ ಪತಿವ್ರತ ಸ್ತ್ರೀಯಾದವಳು ತನ್ನ ಗಂಡನು ಮಲಗಿದ ಮೇಲೆ ರುಚಿಯಾದ ಪದಾರ್ಥವನ್ನು ಮಾಡಿ ತಿಂದರೆ ಯಾವ ದೋಷವೋ ಅವಳಿಗೆ, ಆ ರೀತಿ ದೋಷ ನಮಗೆ ಬರ್ತದೆ. ಪರಮಾತ್ಮ ಮಲಗಿರುವಾಗ ಅಂದರೆ ಜಗತ್ತಿಗೆ ಗಂಡ ಅವನು. ಆದ್ದರಿಂದ ನಾವು ಮಲಗಿದ್ದಾಗ ನಾವು ತಿಂದ್ವಿ ಅಂತ ಹೇಳಿದ್ರೆ, ಗಂಡನ ಮಲಗಿಸ್ಬಿಟ್ಟು ಆಮೇಲೆ ಊಟ ಮಾಡೋರು, ಏನೇನೋ ಅವ್ನಿಗೆ ಬೇಕಾದ ತಿನ್ನೋರು, ಇದಕ್ಕೆ ದೋಷ ಅಲ್ವಾ ಇದು? ಅವಳು ಪತಿವ್ರತೆ ಅಂತ ಕರೀತಾರೆ. ಅವಳನ್ನ ಗಂಡನಿಗೆ ಹಾಕಿ ಅವಳ ಅನುಮತಿಯಿಂದ ತಿನ್ನೋದು ನಮ್ಮ ಹಿಂದೂ ನಾರಿಗಳ ಒಂದು ಪರಂಪರೆ ಇರತಕ್ಕಂಥದ್ದು. ಹೀಗಾಗಿ ಇದು ಚಾತುರ್ಮಾಸ್ಯದಲ್ಲಿ ಮಾಡಬೇಕು. ಹಾಗೆ ಚಾತುರ್ಮಾಸ್ಯ ಪರಮಾತ್ಮ 4 ತಿಂಗಳು ಆಷಾಢ ಮಾಸದ ಶಯನ ಏಕಾದಶಿ ಅಂತ ಅವತ್ತು ಮಲಗಿದವನು ಉತ್ಥಾನ ದ್ವಾದಶಿ ದಿವಸ ಹೇಳ್ತಾನೆ. ಎದ್ದು ಕೂಡಲೇ ಲಕ್ಷ್ಮೀದೇವಿ ಅವನನ್ನು ಎಬ್ಬಿಸ್ತಾಳೆ. ಎಬ್ಬಿಸಿದ ಮೇಲೆ ಪರಮಾತ್ಮ ಈಗೇನು ಮಾಡಬೇಕು? ನಮಗೀಗ ಪರಮಾತ್ಮ ಚಾತುರ್ಮಾಸ ಮಲಗಿದವನು ಎದ್ದಾಗ ಸರಿಯಾಗಿ ಧನುರ್ಮಾಸ, ಕೋದಂಡಸ್ಥೆ ಸವಿತರಿ ಅಂತ ಕರೀತಾರೆ. ಸವಿತಾ ಅಂದರೆ ಸೂರ್ಯ, ಕೋದಂಡ ಅಂದರೆ ಬಿಲ್ಲು, ಬಿಲ್ಲು ಅಂದರೆ ಧನಸ್ಸು. ಸೂರ್ಯನು ಧನುರಾಶಿಗೆ ಬಂದಾಗ ಸರಿಯಾಗಿ ಅರುಣೋದಯ ಕಾಲ ಅವನಿಗೆ. ಅರುಣೋದಯ ಕಾಲದಲ್ಲೇ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ದೇವರಿಗೆ, ನಮಗಲ್ಲ. ಹಾಗಾಗಿ ಅದನ್ನು ನಿವೇದನೆ ಮಾಡತಕ್ಕಂಥ ಪದ್ಧತಿಯನ್ನು ಪರಮಾತ್ಮ ಹೇಳ್ಕೊಂಡಿದ್ದಾನೆ. ಆಗ್ನೇಯ ಪುರಾಣದಲ್ಲಿ ಈ ಒಂದು ಅಂಶ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಏನು ಹೇಳ್ಕೊಂಡಿದ್ದಾನೆ? ಯಾರು ನನಗೆ ಈ ಒಂದು ಧನುರ್ಮಾಸದಲ್ಲಿ 1 ತಿಂಗಳ ಕಾಲ ಮುದ್ಗಾನ್ನದಿಂದ ನಿವೇದನೆ ಮಾಡ್ತಾರೋ ಅಂಥವನಿಗೆ ಸಹಸ್ರ ವಾರ್ಷಿಕೀ ಪುಣ್ಯ ಪೂಜಾ ದಿನೇನೇಕೇನ ಲಭ್ಯತೆ. ಅಂದರೆ 1 ದಿವಸ ನಾವು ಮುದ್ಗಾನ್ನವನ್ನು ಪರಮಾತ್ಮ ನಿವೇದನೆ ಮಾಡಿ ಪೂಜೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ಆಗ 1000 ವರ್ಷ ಪೂಜೆ ಮಾಡಿದರೆ ಏನು ಫಲವೋ ಆ ಫಲ ಪರಮಾತ್ಮ ನಮ್ಗೆ ಕೊಡ್ತಾನೆ. ಎಷ್ಟು ಸುಲಭವಾದ ಮಾರ್ಗ ನೋಡಿ. 1000 ವರ್ಷದಲ್ಲಿ ಅಂದರೆ ನಾವು 10 ಜನ್ಮ ಎತ್ತಿರಬೇಕು ಅಂತ ಆಯ್ತು. ಹಾಗಾದರೆ ಅದು 100 ವರ್ಷ ಬದುಕಿದ್ರೆ ಮಾತ್ರ. ಅಷ್ಟನ್ನು 1 ದಿವಸದಲ್ಲಿ ಕೊಡ್ತಾನೆ ಅಂದರೆ ಇನ್ನು 1 ತಿಂಗಳು ಕೂಡ ಅದರಲ್ಲಿ 2 ಏಕಾದಶಿಗಳು ಬಿಟ್ಟು ಏಕಾದಶಿ ನಿವೇದನೆ ಮಾಡಿಬಿಡಬಾರ್ದು ಆಮೇಲೆ. ಆದ್ದರಿಂದ ಆ 2 ಏಕಾದಶಿಯನ್ನು ಬಿಟ್ಟು ಒಟ್ಟು ಇನ್ನೆಲ್ಲ ಅಷ್ಟು ದಿವಸಗಳು ಕೂಡ ನಾವು ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ಬೇಗ ಎದ್ದು ಸ್ನಾನಾದಿಗಳೆಲ್ಲ ಮುಗಿಸ್ಕೊಂಡು ಆ ಹುಗ್ಗಿಯನ್ನು ನಿವೇದನೆ ಮಾಡಿ ಅದರಲ್ಲಿ ಏನೇ ವಸ್ತುಗಳು ಹಾಕಬೇಕು ಅದೆಲ್ಲವನ್ನು ಕೂಡ ಶಾಸ್ತ್ರ ಹೇಳಿದ ಅದನ್ನು ಮಾತ್ರ ಹಾಕಿ ಪರಮಾತ್ಮನಿಗೆ ಪೂಜೆ ಷೋಡಶೋಪಚಾರ ಪೂಜೆ ಮಾಡಿ, ಷೋಡಶೋಪಚಾರ ಪೂಜೆ ಮಾಡಿ ನಿವೇದನೆ ಮಾಡುವಾಗ ಮಾತ್ರ ಈ ಒಂದು ಮುದ್ಗಾನ್ನವನ್ನು ನಿವೇದನೆ ಮಾಡಬೇಕು. ಇನ್ನು ಬೇಕಾದೆಲ್ಲ ಭಕ್ಷ್ಯ ಭೋಜ್ಯಗಳೆಲ್ಲ ಮಾಡಬಹುದು. ಹೀಗಾಗಿ ಇಂತಹ ಒಂದು ನಿವೇದನೆ ಮಾಡೋದು ನಮ್ಮ ಕರ್ತವ್ಯ. ನಮ್ಮಲ್ಲಿ ಏನೇನು ಇದೆಯೋ ಅದೆಲ್ಲವನ್ನು ಅವನಿಗೆ ಅರ್ಪಣೆ ಮಾಡತಕ್ಕಂಥದ್ದು. ಇದು ಪರಮಾತ್ಮ ಹೇಳ್ಕೊಂಡಿರತಕ್ಕಂಥ ಮಾತು. ಯಾರು ನನಗೆ ಮುದ್ಗಾನ್ನವನ್ನು, ಮುದ್ಗ ಅಂದರೆ ಹೆಸರು ಬೇಳೆ ಇದಲ್ಲ ಅದು,
ಆ ಮುದ್ಗಾನ್ನವನ್ನು ನಿವೇದನೆ ಮಾಡ್ತಾರೋ ಅವನು ಭಾಗವತ ಉತ್ತಮ ಅಂತ ಹೇಳ್ತಾರೆ. ಅಂದರೆ ಭಗವದ್ಭಕ್ತ ಅಂತ ಕರೆದಿದ್ದಾರೆ. ಯಾವಾಗದು ಕೋದಂಡಸ್ಥೆ ಸವಿತಿರಿ ಮುದ್ಗಾನ್ನಂ ಯೋ ನಿವೇದಯೇತ್ ಸಹಸ್ರ ವಾರ್ಷಿಕಿ ಪೂಜಾ ದಿನೇನೇಕೇನ ಲಭ್ಯತೆ ಎಂಬುದಾಗಿ ಈ ಮಾತನ್ನು ಹೇಳಿದ್ದಾರೆ. ಯಾವ ವ್ಯಕ್ತಿ ಧನುರ್ಮಾಸ ಪೂಜೆ ಮಾಡಿ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಪರಮಾತ್ಮ ನಿವೇದನೆ ಮಾಡಿ ಬ್ರಾಹ್ಮಣರು ಏನಿರ್ತಾರೆ ಅವರಿಗೆಲ್ಲ ಊಟ ಉಪಚಾರವನ್ನು ಕೂಡ ಮಾಡಿಬಿಟ್ರೆ ಪರಮಾತ್ಮ ಇನ್ನೂ ಹೆಚ್ಚು ಪ್ರೀತಿ ಆಗ್ತಾನೆ ಅಂತ ಇಲ್ಲಿ ಸ್ಪಷ್ಟವಾಗಿ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಕಾರ್ಮುಕೆ ಮಾಸಿ ಮುದ್ಗಾನ್ನಂ. ಕಾರ್ಮುಕ ಅಂದರೆ ಧನಸ್ಸು, ಕಾರ್ಮುಕ ಮಾಸ ಅಂದರೆ ಧನುರ್ಮಾಸ. ಅಂದರೆ ಏನು? ಧನು ರಾಶಿಗೆ ಸೂರ್ಯ ಬರ್ತಾನೆ, ವೃಶ್ಚಿಕ ರಾಶಿಯಲ್ಲಿದ್ದ ಈಗ ಅವನಿಗೆ ಮಾಡ್ತಾನೆ ಧನು ರಾಶಿಗೆ ಬರ್ತಾನೆ. ಧನು ರಾಶಿಯಿಂದ ಮಕರ ರಾಶಿಗೆ ಬಂದರೆ ಅದಕ್ಕೆ ಮಕರ ಸಂಕ್ರಮಣ, ಧನು ಸಂಕ್ರಮಣ. ಸಂಕ್ರಮಣ ಅಂದರೆ ಏನು? ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸೂರ್ಯ ಸಂಚಾರ ಮಾಡು. ಹಾಗಾದರೆ ಯಾರು ಕಾರ್ಮುಕದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಒಂದು ತಿಂಗಳು ಮುದ್ಗಾನ್ನವನ್ನು ನಿವೇದನೆ ಮಾಡ್ತಾರೋ ಅಥವಾ ಮಾಡೋದಿಲ್ವೋ, ವೈಶಾಖದಲ್ಲಿ ದಧ್ಯೋದನ ಅಂದರೆ ಮೊಸರನ್ನು ನಿವೇದನೆ ಮಾಡಬೇಕಂತೆ. ಯಾಕೆಂದರೆ ಬಿಸಿ ವೈಶಾಖ, ವಿಶೇಷವಾಗಿ ಶಾಖ ಬಿಸಿ, ಆಗ ದಧ್ಯೋದನ ಮಾಡಬೇಕು ಪರಮಾತ್ಮನಿಗೆ. ಚೈತ್ರ ಮಾಸದಲ್ಲಿ ಅಮಾವಾಸ್ಯೆಯಲ್ಲಿ ಯಾರು ಪಾನಕವನ್ನು ಪರಮಾತ್ಮ ನಿವೇದನೆ ಮಾಡ್ತಾನೋ ಅಥವಾ ಮಾಡೋದಿಲ್ವೋ, ನಾಚೇನ್ ಮಾಧವಂ ಯಸ್ತು ಅಂಥವನು ಅವ ಚಾತುರ್ಮಾಸ್ಯೆ ಅರುಣೋದಯೇ ಯೋ ನದದ್ಯಾತ್ ಅಂಥವನು ಸಹ ಮಹಾಪಾಪಿ ಇತಿ ಕಥಿತಃ. ಅಂದರೆ ಆದ್ದರಿಂದ ಯಾರು ಮಾಡೋದಿಲ್ಲ ಅವನು ಮಹಾಪಾಪಿ ಅನಿಸ್ಕೊತಾನೆ. ಇನ್ನು ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ ಆಗ್ನೇಯ ಪುರಾಣದಲ್ಲಿ ಏನೇ ಉಷಕ್ಕಾಲೇ ಧನುರ್ಮಾಸೆ ಸ್ನಾತ್ವ. ಉಷಕ್ಕಾಲದಲ್ಲಿ ಏಳಬೇಕು, ಎದ್ದು ಸ್ನಾನ ಮಾಡಬೇಕು. ಸಮ್ಯಕ್ ಜನಾರ್ದನಂ ಸಮಭ್ಯರ್ಚ, ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡಿ ಮುದ್ಗಾನ್ನಂ ನಾವು ದಧ್ನಾ ಸಹ ನಿವೇದಯೇ. ಮೊಸರು ಹಾಕಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮುದ್ಗಾನ್ನಕ್ಕೆ ಮೊಸರು ಹಾಕಬೇಕು. ಅಲ್ಲಿ ಹೇಳ್ತಾರೆ ನೋಡಿ, ದಧ್ನಾ ಸಹ, ದಧಿ ಅಂದರೆ ಮೊಸರು, ಅದರಿಂದ ಸಹಿತವಾಗಿ ಮುದ್ಗಾನ್ನ ನಿವೇದನೆ ಮಾಡಬೇಕು. ಬರೀ ನಾವು ಮಾಡೋದು ನಿವೇದನೆ ಮಾಡೋದು ನಮ್ಮ ಮನೆಯವರು ಮಾತ್ರ ತಿನ್ನೋದಲ್ಲ, ಅಲ್ಲಿ ಯಾರಾದರೂ ಬಂದಿದ್ದರೆ ಅಂಥವ್ರಿಗೆ ಅದು ಕೊಡಬೇಕು. ಬ್ರಾಹ್ಮಣರಿಗೆ ಭೋಜನ ಕೂಡ ಮಾಡಿಸ್ಬೇಕು, ಅದು ಕೂಡ ಕಾಲ ಅಂತ ಹೇಳ್ತಾ ಇದ್ದಾರೆ. ಭೋಜಯ ದ್ವಿಜವರ್ಯಾಂಶ್ಚ ಪ್ರಾತಃ ಕಾಲೇ ಯಥಾಬಲಂ. ನಿಮಗೆ ಎಷ್ಟು ಶಕ್ತಿ ಇದೆಯೋ ಒಬ್ರಿಗೋ ಇಬ್ಬರಿಗೋ ಯಾರಿಗೋ ಬ್ರಾಹ್ಮಣರಿಗೆ ಊಟವನ್ನು ಹಾಕು. ಇದೇ ನಿಯಮದಲ್ಲಿ ಎಲ್ಲ ಮಠದವರು ಕೂಡ ಮುದ್ಗಾನ್ನ ನಿವೇದನೆ ಮಾಡಿ ಬ್ರಾಹ್ಮಣರಿಗೆ ಊಟ ಮಾಡಿ ಬೆಳಿಗ್ಗೆನೂ ಕೂಡ ಊಟವನ್ನೇ ಮಾಡಿಸ್ಬಿಡ್ತಾರೆ. ಭುಂಕ್ತೆ ಹಸಕಲಾನ್ ಭೋಗ್ಯಾನ್ ಪ್ರಾಪ್ಸ್ಯಸೆ ವೈಷ್ಣವಂ ಪದಂ. ಅಂದರೆ ಎಲ್ಲ ಭೋಗಗಳನ್ನು ನೀನು ಅನುಭವಿಸ್ತಿ, ಇಲ್ಲಿ ಮುಂದೆ ಭುಕ್ತಿ ಮುಕ್ತಿ ಎರಡೂ ಕೂಡ ನೀನು ಕಟ್ಟಿದ್ದಿದ್ದು. ಹಾಗೆ ಎಲ್ಲ ಭೋಗಗಳು ಸಿಗಬೇಕು, ಮುಕ್ತಿಯೂ ಸಿಗಬೇಕು ಅಂತಿದ್ದರೆ ಪರಮಾತ್ಮ ಹೇಳಿದಕ್ಕಂಥ ಈ ಒಂದು ಧನುರ್ಮಾಸದ ಆಚರಣೆಯನ್ನು ತಪ್ಪದೇ ಮಾಡಬೇಕು. ಇದರ ಫಲ ಏನು ಅಂತ ಅಲ್ಲಿ ಹೇಳಿದ್ದಾರೆ. ಅವಲ್ಲಿ ಹೇಳಿದಂತೆ ಯಂ ಕಾಮಯತೆ ಕಾಮಂ ತಂ ಪ್ರಾಪ್ಯ ಸುದುರ್ಲಭಂ. ಅವನಿಗೆ ಏನೇನು ಕಾಮನೆಗಳಿದೆಯೋ ಅದೆಲ್ಲ ಪೂರ್ತಿಯಾಗುತ್ತೆ. ನಾವು ಕೇಳಬೇಕಾಗಿಲ್ಲ ಪರಮಾತ್ಮನನ್ನು ಏನಂತ, ಸ್ವಾಮಿ ನನ್ನ ಮಗಳ ಮದುವೆ ಆದ್ದರಿಂದ ಒಳ್ಳೆಯ ವರ ಬೇಕಾಗಿತ್ತು, ಅನುಗ್ರಹ ಮಾಡೋ, ಕೇಳಬೇಕಾಗಿಲ್ಲ. ನೀವು ಧನುರ್ಮಾಸ ಪೂಜೆ ಮಾಡಿಕೊಂಡ್ರೆ ಸ್ವಾಮಿನಿ ಪ್ರೀತನಾಗು ಅಂತ ಹೇಳಿಬಿಟ್ರೆ ಪರಮಾತ್ಮ ಪ್ರೀತನಾದ ಅಂತ ಆದಿ ಭಕ್ತಿಯಿಂದ ಮಾಡ್ದ ಅಂದರೆ ವರ ಅವನಷ್ಟಕವನ್ನೇ ಹುಡ್ಕೊಂಬರ್ತಾನೆ. ಆಮೇಲೆ ಸಂತಾನ ಆಗಬೇಕು ಅಂತಿದ್ದರೆ ಸಂತಾನ ಆಗುತ್ತೆ. ಅದು ಹೇಳ್ತಾ ಇದ್ದಲ್ಲ, ಎಂ ಏನೇನು ಇಷ್ಟಾರ್ಥವನ್ನು ಅವನು ಇಷ್ಟಪಡ್ತಾನೋ ಕಾಮೀಯತೆ ಕಾಮಂ ಅದು ಸುದುರ್ಲಭವಾಗಿರಲಿ ಬೇಕಾದ್ರೆ ಅದನ್ನು ಪಡ್ಕೊತಾನೆ. ಆದ್ದರಿಂದ ಇದು ಮುಖ್ಯವಾದದ್ದು. ಅಷ್ಟು ಮಾತ್ರವಲ್ಲದೆ ಪರಮಾತ್ಮನಲ್ಲಿ ಯೋಗ, ಒಳ್ಳೆಯ ಬುದ್ಧಿ, ಶ್ರೀಮಾನ್ ಸಂಪತ್ತುಳ್ಳವನು ಅಲ್ಲದೆ ಜನ್ಮದಲ್ಲಿ ಕೂಡ ವಿಷ್ಣು ಭಕ್ತನಾಗಿ ಹುಡ್ತಾನೆ. ಇಷ್ಟು ಫಲ ಇದರಲ್ಲಿ ಹೇಳಿದ್ದಾರೆ. ಏನೇನು ಇಷ್ಟಾರ್ಥವೋ ಅದೆಲ್ಲ ಸಿದ್ಧಿಯಾಗತ್ತೆ. ಒಳ್ಳೆ ಬುದ್ಧಿವಂತನಾಗ್ತಾನೆ. ಇದೆಲ್ಲ ಹಿಂದೆ ಮಾಡತಕ್ಕಂಥ ಪುಣ್ಯದ ಫಲವಾಗಿ ಈಗ ಎಷ್ಟೋ ಜನ ಬುದ್ಧಿವಂತರು ಇರ್ತಾರೆ. ಹಾಗೆ ಕಡೆಗೇನಾಗುತ್ತೆ, ಪ್ರತಿ ಜನ್ಮದಲ್ಲಿಯೂ ಕೂಡ ಅವನು ವಿಷ್ಣು ಭಕ್ತನಾಗಿ ಹುಡ್ತಾನೆ. ಇದು ಮಾತ್ರ ದೊಡ್ಡ ಕಾರ್ಯಕ್ರಮ ಇದು, ಇದೆಲ್ಲರಿಗೂ ಸಿಗೋದಿಲ್ಲ ಇದು. ಅದನ್ನು ಮಾಡಬೇಕು ಅಂತಾರೆ. ಆಚರಣೆ ಮಾಡದೇ ಇದ್ರೇನು ಅಂದರೆ ಆವಾಗಲೇ ಹೇಳಿದೆ ನಾನು, ಎಷ್ಟು ದಾರಿದ್ರ್ಯ ಬುದ್ಧಿಯ, ನಮಗೇನು ಗತಿ ಇಲ್ಲ, ಊಟ ಮಾತ್ರ ಮಾಡ್ತಾನೆ, ಊಟ ಮಾಡ್ತಾನೆ ಇರ್ತಾನೆ, ಬಟ್ಟೆ ತರ್ತಾನೆ ಇರ್ತಾನೆ, ನನಗೇನಿಲ್ಲ ಈ ಪೂಜೆ ಮಾಡಲಿಕ್ಕೆ ಮಾಡಿ ಇಲ್ಲ ಅಂದರೆ ಯೋ ನ ಕುರುವೀತ ವೈಷ್ಣವೀಂ ಸಪ್ತ ಜನ್ಮಸು ರಿಕ್ತ ಸ್ಯಾತ್. 7 ಜನ್ಮ ಖಾಲಿ ಕೈ.
ರಿಕ್ತ. ಆದ್ದರಿಂದ ಕ್ಷಯರೋಗೀಚ, ಕಡೆಗೆ ಏನು ಇಲ್ಲ ಅನ್ನಲ್ಲ, ಕ್ಷಯರೋಗವೂ ಬರುತ್ತೆ ನೋಡಿ. ಮಾಡದೇ ಇದ್ದರೆ ಕ್ಷಯರೋಗ ಕೂಡ ಅನಿಷ್ಟ ಎಂಬುದು ಹೇಳ್ತಾ ಇದ್ದಾರೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ಭಾಸ್ಕರಾಚಾರ್ಯ ಏನು ಅವರು ಕೂಡ ಈ ಮಾತನ್ನು ಹೇಳ್ತಾರೆ. ಏನಂತ? ತಸ್ಮಾ ಸರ್ವ ಪ್ರಯತ್ನೇನ ಚಾಪಮಾಸೆ ದಿನೇ ದಿನೇ. ಚಾಪ ಅಂದರೆ ಬಿಲ್ಲು, ಬಿಲ್ಲು ಅಂದರೆ ಧನಸ್ಸು, ಧನುರ್ಮಾಸ ಅಂದರೆ ಆ ಮಾಸದಲ್ಲಿ ಪ್ರತಿ ದಿವಸವೂ ಕೂಡ ಉಷಕ್ಕಾಲೇತು ಸಂಪ್ರಾಪ್ತೆ ಅರ್ಚಯಿತ್ವ ಜನಾರ್ದನಂ, ಆ ಪರಮಾತ್ಮನ ಪೂಜೆ ಮಾಡಿ. ಯಾವುದರಿಂದ? 16 ಪೂಜೆಗಳಿಂದ ಪೂಜೆ ಮಾಡಿ, ಷೋಡಶೋಪಚಾರ ಪೂಜೆ ಎಂದು ಕರೀತಾರೆ, ಅದು ಮಾಡಬೇಕು. ಮುದ್ಗಾನ್ನಂತೆ ನಿವೇದಯೇ, ಅವರು ಕೂಡ ಹೇಳಿದ್ದಾರೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ಈ ವಿಚಾರ ಬಂದಿದೆ. ಯಾವ ವ್ಯಕ್ತಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮುದ್ಗಾನ್ನ ಮಾಡಿ ಪರಮಾತ್ಮ ನಿವೇದನೆ ಮಾಡ್ತಾನಂಥವನು ಗಂಗಾದಿ ನದಿಗಳಿಗೆ ಹೋಗಿ ಸ್ನಾನಕ್ಕೆ ಹೋಗಿ ಏನು ಮಾಡಬೇಕವನು? ಅಂದರೆ ಆ ಫಲ ಎಲ್ಲ ಇಲ್ಲಿ ಕೂತಲ್ಲೇ ಬರುತ್ತೆ ಅಂತ. ಹೀಗಾಗಿ ಈ ಒಂದು ಧನುರ್ಮಾಸದ ಕಾಲ ಅತ್ಯಂತ ಶ್ರೇಷ್ಠವಾದ ಕಾಲ. ಈ ಕಾಲವನ್ನು ವ್ಯರ್ಥ ಮಾಡಿಕೊಳ್ಳದಂತೆ ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮನ ಪ್ರೀತಿಯಾಗಲಿ ಎಂಬ ಉದ್ದೇಶದಿಂದ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಾವು ಈ ಒಂದು ಮುದ್ಗಾನ ನಿವೇದನೆ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆಮೇಲೆ ಪ್ರಸಾದ ರೂಪದ ಸ್ವೀಕಾರ ಮಾಡಿ ಅವನಿಗೆ ಅರ್ಪಣೆ ಮಾಡಿದ್ವಿ ಅಂತ ಹೇಳಿದರೆ ಖಂಡಿತವಾಗಿಯೂ ಪರಮಾತ್ಮ ಇದೆ ಮೆಚ್ಕೊತಾನೆ. ಇದು ಎಲ್ಲರೂ ಕೂಡ ಮಾಡಬೇಕೆಂಬ ಉದ್ದೇಶದಿಂದಲೇ ಧನುರ್ಮಾಸದಲ್ಲಿ ಪ್ರತಿಪಾದ್ಯನಾದ ಮಾರ್ಗಶೀರ ಮಾಸದ ಪರಮಾತ್ಮ ಏನಿದ್ದಾನೆ ಅವನು ಯಾರ್ಯಾರು ಇದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಅಂಥವರಿಗೆಲ್ಲ ಪರಮಾತ್ಮ ವಿಶೇಷವಾಗಿರತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಹೆಚ್ಚೆಚ್ಚು ಧಾರ್ಮಿಕ ಕಾರ್ಯಗಳು ಇದರ ಮೂಲಕ ನಡೆಯುವಂತೆ ದೊಡ್ಡವರು ಜ್ಞಾನಿಗಳೆಲ್ಲ ಆಶೀರ್ವಾದ ಮಾಡಬೇಕು ಎಂಬುದಾಗಿ ಇದನ್ನು ಹೇಳ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಮಂಗಳಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.